ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತ್ಯೈ ನಮಃ. ಶ್ರೀಮಾತ್ರೇ ನಮಃ. ಭಜೆ ಶ್ರೀಚಕ್ರಮಧ್ಯಸ್ಥಾಂ ದಕ್ಷಿಣೋತ್ತರಯೋಃ ಸದಾಂ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ 737ನೆಯ ಶ್ರೀನಾಮ ಮುಕ್ತಿರೂಪಿಣಿ ಅನ್ನುವ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು. ಈಗ ಶ್ರೀಮಾತೆಯ 738ನೆಯ ಶ್ರೀನಾಮ ಲಾಸ್ಯಪ್ರಿಯ. ಶ್ರೀಮಾತೆಯು ನರ್ತನ ಪ್ರಿಯಳು. ಲಾಸ್ಯಂ ನರ್ತನಂ ಪ್ರಿಯಂ ಯಸ್ಯಾಃ ಸಾ. ಈ ಶ್ರೀಮಾತೆಯು ಮಹಾರಾಜ್ಞಿಯಾದ್ದರಿಂದ ತುಂಬಿದ ಸಭೆಯಲ್ಲಿ ಮಹಾರಾಣಿಯಾಗಿ ವಿರಾಜಮಾನವಾಗಿ ಪಂಚಪ್ರೇತಾಸನಾಸೀನಳಾಗಿ ಕೂತಿದ್ದಾಗ ಆ ಜಗದಂಬೆಯ ಪ್ರೀತ್ಯರ್ಥವಾಗಿ ಅನೇಕ ಜನರು ವೇದ ಪಠಣೆಯನ್ನು ಮಾಡ್ತಾರೆ. ಇನ್ನೂ ಕೆಲವರು ಕಾವ್ಯಗಳಿಂದ ಅಮ್ಮನನ್ನು ಮೆಚ್ಚಿಸ್ತಾರೆ, ಸಂಗೀತವನ್ನು ಹಾಡಿ ಅಮ್ಮನನ್ನು ಸಂತೋಷಪಡಿಸ್ತಾರೆ. ಹೀಗೆ ತಾವು ಕಲಿತಂತಹ ವಿದ್ಯೆಯನ್ನು ಜಗನ್ಮಾತೆಯ ಪ್ರೀತ್ಯರ್ಥವಾಗಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೆಲವರು ದೇವತಾ ಸ್ತ್ರೀಯರು ಲಾಸ್ಯ ನರ್ತನ ಸೇವೆಯನ್ನು ಮಾಡಿ ಅಮ್ಮನನ್ನು ಪ್ರೀತಿಗೊಳಿಸುವಂತೆ ಮಾಡ್ತಾ ಇದ್ದಾರೆ. ಆ ಲಾಸ್ಯ ನರ್ತನವನ್ನು ನೋಡಿದ ಅಮ್ಮನಿಗೆ ಆನಂದವಾಯಿತಂತೆ. ಆದ್ದರಿಂದ ಲಾಸ್ಯ ಪ್ರಿಯ ಅಂತ ಹೇಳಿ ಇದನ್ನೇ ತ್ರಿಶತಿಯಲ್ಲಿ ಲಾಸ್ಯ ದರ್ಶನ ಸಂತುಷ್ಟ ಅಂತ ಹೇಳಿ ಕೀರ್ತಿಸಿದ್ದಾರೆ. ಇಲ್ಲಿ ಲಾಸ್ಯ ಅಂತಂದರೆ ಸ್ತ್ರೀಯರ ಕೈಶಿಕಿ ವೃತ್ತಿಯ ಮೃದುವಾದ ನರ್ತನಕ್ಕೆ ಲಾಸ್ಯ ಅಂತ ಹೇಳಿ ಕರೆಯುವಂಥದ್ದು. ಇನ್ನು ಪುರುಷರು ಮಾಡುವಂಥ ಉದ್ಧತಿ ಅಂದರೆ ಆರ್ಭಟಿ ವೃತ್ತಿ ನರ್ತನಕ್ಕೆ ತಾಂಡವ ಅಂತ ಹೆಸರು. ಹಾಗಾಗಿ ಶಿವನು ಮಾಡುವಂತಹ ನೃತ್ಯಕ್ಕೆ ತಾಂಡವ ನೃತ್ಯ ಅಂತ ಹೆಸರು. ಜಗನ್ಮಾತೆ ಮಾಡುವಂತಹ ನೃತ್ಯಕ್ಕೆ ಲಾಸ್ಯ ಅಂತ ಹೇಳಿ ಹೆಸರು. ಈ ಭಾವವನ್ನು ಹಿಡಿದು ಭಗವತ್ಪಾದರು ಪ್ರಪಂಚ ಸೃಷ್ಟ್ಯೋನ್ಮುಖ ಲಾಸ್ಯಕಾಯೈ ಸಮಸ್ತ ಸಂಹಾರಕ ತಾಂಡವಾಯ ಜಗಜ್ಜನನ್ಯೈಕ ಜಗದೇಕ ಪಿತ್ರೆ ನಮಃ ಶಿವಾಯೈ ಚ ನಮಃ ಶಿವಾಯ ಅಂತ ಹೇಳಿ ಅರ್ಧನಾರೀಶ್ವರ ಸ್ತೋತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ನೋಡಿ, ಈ ಸ್ತೋತ್ರದಲ್ಲಿ ಹೇಳಿರುವ ಹಾಗೆ ಅಮ್ಮ ನಾಟ್ಯ ಮಾಡುವುದನ್ನು ಲಾಸ್ಯ ಎಂತಲೂ, ಶಿವನು ನೃತ್ಯ ಮಾಡುವುದನ್ನು ತಾಂಡವ ನೃತ್ಯ ಅಂತಲೂ ಹೇಳಿ ವರ್ಣನೆ ಮಾಡುವುದರ ಜೊತೆಗೆ ಅಮ್ಮ ನಾಟ್ಯ ಮಾಡ್ತಾ ಇದ್ರೆ ಪ್ರಪಂಚವು ಸೃಷ್ಟ್ಯೋನ್ಮುಖವಾಗತ್ತೆ. ಅದು ಲಾಸ್ಯ ನರ್ತನದಿಂದಾಗಿ. ಹೀಗಾಗಿ ವಿಶ್ವದ ಸೃಷ್ಟಿ ಸ್ಥಿತಿ ನಡೆಯುತ್ತೆ ಅಮ್ಮ ಲಾಸ್ಯ ನೃತ್ಯವನ್ನು ಮಾಡಿದರೆ. ಅದು ಹಿತವಾಗಿರುತ್ತೆ, ಸೌಮ್ಯವಾಗಿರುತ್ತೆ, ನಮಗೆಲ್ಲ ಮುದವನ್ನು ಕೊಡುತ್ತೆ. ಇನ್ನು ಶಿವನೇನಾದರೂ ವಿಜೃಂಭಿಸಿ ತಾಂಡವ ನೃತ್ಯವನ್ನು ಆರಂಭ ಮಾಡಿದ ಅಂದರೆ ಈ ಸೃಷ್ಟಿ ಸ್ಥಿತಿ ಎಲ್ಲವೂ ಲಯ ಮಾಡಿಕೊಂಡು ಬಿಡುತ್ತಾನೆ ಅಂತ ಹೇಳಿ. ಹೀಗಾಗಿ ಈ ಲಾಸ್ಯ ಹಾಗೂ ತಾಂಡವದಲ್ಲೇ ಪಂಚಕೃತ್ಯಗಳು ಅಡಗಿದೆ ಅಂತ. ಅದರಿಂದಲೇ ನಟರಾಜನ ಒಂದು ಕಿವಿಯಲ್ಲಿ ತಾಟಂಕ, ಮತ್ತೊಂದು ಕಿವಿಯಲ್ಲಿ ಕುಂಡಲ ಇದೆ ಎಂದರ ಅರ್ಥ ಲಾಸ್ಯ ಹಾಗೂ ತಾಂಡವ ನೃತ್ಯ ಇದ್ದರೇನೆ ಈ ವಿಶ್ವ ಸಮತೋಲನವಾಗಿ ನಡೆದುಕೊಂಡು ಹೋಗುತ್ತೆ ಅನ್ನುವ ಸೂಚನೆ ಅಂತ. ಹೀಗಾಗಿ ಶಿವಪಾರ್ವತಿಯರ ಲಾಸ್ಯ ತಾಂಡವ ನೃತ್ಯ ಅಂದರೆ ಅದೆಲ್ಲೋ ಕೈಲಾಸದಲ್ಲಿ ನಡೆಯುತ್ತೆ ಅಂತ ತಿಳಿಯಬಾರದು. ವಿಶ್ವವೆಲ್ಲ ಅವರಿಬ್ಬರ ನಾಟ್ಯದಿಂದಲೇ ನಡೆಯುತ್ತಿರುವಂಥದ್ದು. ಕ್ಷಣ ಕ್ಷಣಕ್ಕೂ ಈ ಸೃಷ್ಟಿಯಲ್ಲಿ ಈ ಲಾಸ್ಯ ಹಾಗೂ ತಾಂಡವ ಮೇಳೈಸಿಯೇ ನಡೆದುಕೊಂಡು ಹೋಗ್ತಾ ಇದೆ ಅಂತ. ಇದನ್ನು ಉದಾಹರಣೆ ಹೇಳ್ತಾರೆ. ನದಿಯ ನೀರು ಸರಾಗವಾಗಿ ಸೌಮ್ಯವಾಗಿ ಹರಿದುಕೊಂಡು ಹೋದರೆ ಅದೇ ಲಾಸ್ಯ ಅಂತಲೂ, ಅದೇ ನದಿಯ ನೀರು ಬೃಹದಾದ ಪ್ರವಾಹದಿಂದ ನುಗ್ಗಿ ಬಂದರೆ ಅದೇ ತಾಂಡವ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. 739ನೆಯ ಲಲಿತೆಯ ಶ್ರೀನಾಮ ಲಯಕರಿ. ಶ್ರೀಮಾತೆಯು ಲಯವನ್ನು ಮಾಡಿಕೊಂಡು ಬಿಡ್ತಾಳಂತೆ. ಅಂದರೆ ಲಾಸ್ಯ ಪ್ರಿಯಳಾದ ಅಮ್ಮ ಲಾಸ್ಯವೆಂಬ ನೃತ್ಯಕ್ಕೆ ಬೇಕಾಗಿರಬಹುದಾದ ಪ್ರಧಾನ ಅಂಗಗಳು ತಾಳ, ನೃತ್ಯ, ಗೀತೆ, ಇದರ ಸಮನ್ವಯವನ್ನೇ ಲಯ ಅಂತ ಹೇಳಿ ಕರೆದಿದ್ದಾರೆ ಹಿಂದಿನ ನಾಮಕ್ಕೆ ಅನುಗುಣವಾಗಿ. ಅದಕ್ಕೆ ವಿವರಣೆಯನ್ನು ಕೊಡ್ತಾರೆ. ತಾಳೈಃ ನೃತ್ಯಗೀತಯೋ ಸಮಕಾಲ ಪರಿಚ್ಛೇದೋ ವಾ ಲಯ ತಸ್ಯ ಕರೀಕರ್ತ್ರಿ ಲಯಕರಿ. ತಾಳವನ್ನು ಹಾಕುತ್ತಾ ನೃತ್ಯಕ್ಕೂ ಸಂಗೀತಕ್ಕೂ ಸರಿಯಾಗಿ ಹೊಂದುವಂತೆ ಪದ್ಧತಿಯಾಗಿ ಸಮನ್ವಯವಾಗಿ ನಡೆಯುವುದನ್ನು ಲಯ ಅಂತ ಹೇಳಿ ಕರೀತಾರೆ ಅಂತ. ಹೀಗಾಗಿ ನಿಯಮಬದ್ಧವಾಗಿ ನಡೆಯುವುದನ್ನು ಲಯ ಅಂತ ಹೇಳಿ ಕರೆಯುವಂಥದ್ದು.
ಈ ಲಯ ಅನ್ನುವಂಥದ್ದು ಬರೀ ನೃತ್ಯಕ್ಕೆ ಮಾತ್ರ ಅವಶ್ಯಕತೆ ಇಲ್ಲ, ಪ್ರತಿಯೊಬ್ಬರ ಜೀವನಕ್ಕೂ ಇದೆ, ವಿಶ್ವಕ್ಕೂ ಇದೆ, ಕಾಲಕ್ಕೂ ಇದೆ ಅಂತ ಹೇಳಿ. ಈ ಲಯ ಅನ್ನುವುದು ಸರಿಯಾಗಿಲ್ಲ ಅಂದರೆ ಹಾಡೇ ಒಂದು ದಿಕ್ಕಿಗೆ ಹೋಗುತ್ತೆ, ತಾಳವೇ ಮತ್ತೊಂದು ಕಡೆ ಹೋಗ್ತಾ ಇರುತ್ತೆ, ಇನ್ನು ಈ ಎರಡರ ಮಧ್ಯೆ ನೃತ್ಯ ಇನ್ಯಾವುದೋ ದಾರಿಯಲ್ಲಿ ಸಾಗ್ತಾ ಹೋಗುತ್ತೆ. ಇದ್ಯಾವುದೂ ಚಂದವಿರೋದಿಲ್ಲ. ಇದೆಲ್ಲವೂ ಒಂದನ್ನೊಂದನ್ನು ಅನುಸರಿಸಿ ಕ್ರಮಬದ್ಧವಾಗಿ ಇರಬೇಕು, ಆಗಲೇ ಅದು ನೋಡಲಿಕ್ಕೆ ಚಂದ ಅಂತ. ಇನ್ನು ಅಮ್ಮನ ನಾಟ್ಯವೇ ಲಾಸ್ಯ. ಆ ಸೃಷ್ಟಿ ಸ್ಥಿತಿ ಎಂಬ ಲಾಸ್ಯದಲ್ಲಿ ಆಕೆ ಲಯಬದ್ಧವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾಳೆ ಈ ಸೃಷ್ಟಿ ಸ್ಥಿತಿ ಅನ್ನುವುದನ್ನು, ತಪ್ಪದಂತೆ ಕ್ರಮಬದ್ಧವಾಗಿ ವಿಶ್ವವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾಳೆ ಅಂತ. ಯಾವಾಗ ನಮ್ಮ ಜೀವನದಲ್ಲೂ ಸಹ ತಾಳ ತಪ್ಪುತ್ತೋ ಆಗ ಲಾಸ್ಯ ನಿಲ್ಲುತ್ತೆ, ಶಿವತಾಂಡವ ವಿಜೃಂಭಣೆಯಾಗುತ್ತೆ ಅಂತ. ಅಂದರೆ ಆಗ ಅವನು ಲಯ ಮಾಡಿಕೊಳ್ತಾನೆ ಅಂತ. ನೋಡಿ, ನಮ್ಮ ಶರೀರದಲ್ಲೂ ನಾವು ಸಹ ಹುಟ್ಟುವ ಮೊದಲುಗೊಂಡು ಸಾಯುವ ತನಕ ಒಂದು ಲಯಬದ್ಧವಾದ ತಾಳ ನಮ್ಮಲ್ಲಿ ನಡೀತಲೇ ಇರುತ್ತೆ. ಅದೇ ಉಸಿರಾಟ ಅಂತ. ಅದು ಕ್ರಮಬದ್ಧವಾಗಿರುವ ತನಕ ನಮ್ಮ ಜೀವನ ಲಾಸ್ಯಮಯವಾದ ಸೌಮ್ಯವಾದ ನೃತ್ಯವಾಗಿರುತ್ತೆ. ಉಸಿರಾಟಕ್ಕೇನಾದರೂ ಸ್ವಲ್ಪ ತೊಂದರೆ ಬಂತು, ಆ ಉಸಿರಾಟದ ತಾಳ ತಪ್ಪಿತು, ಲಯ ಜಾರಿತು ಅಂತಂದರೆ ಮೊದಲು ಡಾಕ್ಟರ್ ಹತ್ರ ಹೋಗ್ತೇವೆ, ಸ್ವಾಮಿ ನೋಡಿದ್ಯಾಕೋ ತಾಳ ತಪ್ತಾ ಇದೆ ಅಂತ. ಆಯುಷ್ಯಿದ್ದರೆ ವೈದ್ಯರು ಬದುಕಿಸ್ತಾರೆ, ಆಯುಷ್ಯಿಲ್ಲ ಅಂದರೆ ಮತ್ತೆ ಶಿವತಾಂಡವ ನೃತ್ಯವನ್ನು ನೋಡುವಂತಾಗತ್ತೆ ಅಂತ. ಇದು ವಿಶ್ವಕ್ಕೂ ಅನ್ವಯವಾಗುತ್ತೆ. ಹೀಗಾಗಿ ವಿಶ್ವದ ಚಲನವಲನಗಳೆಲ್ಲವೂ ಸಹ ಶಿವಪಾರ್ವತಿಯರ ಲಾಸ್ಯತಾಂಡವ ನೃತ್ಯವನ್ನೇ ಆಧರಿಸಿದೆ ಅಂತ ಅರ್ಥ. ಮತ್ತೊಂದು ಪ್ರಧಾನವಾದ ಅರ್ಥವನ್ನು ಹೇಳ್ತಾರೆ. ಲಯಕರಿ ಅಂತಂದರೆ ಭಕ್ತರ, ಉಪಾಸಕರ ಮನಸ್ಸನ್ನು ಮನೋಲಯ ಮಾಡಿಕೊಂಡು ಬಿಡುತ್ತಾರೆ. ಮನೋಲಯ ಮಾಡಿಕೊಂಡು ಆ ಭಕ್ತರನ್ನು ತನ್ನಲ್ಲಿ ವಿಲೀನ ಮಾಡಿಕೊಂಡು ಬಿಡುತ್ತಾಳೆ. ಆದ್ದರಿಂದ ಅಮ್ಮನನ್ನು ಲಯಕರಿ ಅಂತ ಹೇಳಿ ಕರೀತಾರೆ. ಅಂದರೆ ಯಾವಾತನು ಧ್ಯಾನವನ್ನು ಆರಂಭ ಮಾಡುವಾಗ ನಾನು ಅಮ್ಮನನ್ನು ಧ್ಯಾನ ಮಾಡುತ್ತಿದ್ದೇನೆ ಅಂತ ಆರಂಭ ಮಾಡ್ತಾನೆ, ಆಗ ನಾನು ಅಮ್ಮ ಅಂತ ಎರಡಿರುತ್ತೆ. ಸಾಧನೆ ಮಾಡ್ತಾ 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 ತೀವ್ರವಾಗ್ತಾ ಇದ್ದ ಹಾಗೆ ಯಾವುದೋ ಒಂದು ಉತ್ತಮವಾದ ಹಂತದಲ್ಲಿ ಈ ಧ್ಯಾನ ಮಾಡುವ ವ್ಯಕ್ತಿ ಜೀವಾತ್ಮ ಗಮ್ಯಳಾಗಿರಬಹುದಾದಂಥ ಆ ಪರಮಾತ್ಮ ಸ್ವರೂಪಳಾದ ಶ್ರೀಮಾತೆ ಎರಡೂ ಒಂದಾಗಿ ಬಿಡುತ್ತೆ. ಜೀವ ಬ್ರಹ್ಮ ಐಕ್ಯ ಸ್ಥಿತಿಗೆ ಹೋಗ್ತಾನೆ. ಅಹಂ ಬ್ರಹ್ಮ ಅಸ್ಮಿ ಅನ್ನುವ ಅನುಭಾವ ಸ್ಥಿತಿಯನ್ನು ಅವನು ಅನುಭವಿಸ್ತಾನೆ. ಆಗ ಅಲ್ಲಿ ಎರಡೂ ಅನ್ನುವುದಿರಲ್ಲ. ಆಗ ಜಗನ್ಮಾತೆ ಈ ಭಕ್ತನನ್ನು, ಈ ಜೀವಾತ್ಮನನ್ನು ತನ್ನಲ್ಲಿ ಲಯ ಮಾಡಿಕೊಂಡು ಬಿಡುತ್ತಾಳೆ ಅನ್ನುವಂಥದ್ದೇ ಒಂದು ವಿಶೇಷವಾದ ಚಿಂತನೆಯನ್ನು ಜ್ಞಾನಿಗಳು ನಮಗೆ ಹೇಳ್ತಾ ಹೋಗ್ತಾರೆ. 740ನೆಯ ಲಲಿತೆಯ ಶ್ರೀನಾಮ ಲಜ್ಜಾ. ಶ್ರೀಮಾತೆಯು ತುಂಬ ಲಜ್ಜಾಸ್ವರೂಪಳು ಅಂತ. ಏಕೆಂದರೆ ಆಕೆ ಕುಲಾಂಗನೆಯಾದ್ದರಿಂದ ಸಹಜವಾಗಿ ಅವಳಲ್ಲಿ ಲಜ್ಜಾ ಅನ್ನುವಂಥ ಗುಣ ಇದ್ದೇ ಇದೆ ಅಂತ. ಯಾದೇವಿ ಸರ್ವಭೂತೇಷು ಲಜ್ಜಾರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ನೋಡಿ, ಲೌಕಿಕವಾಗಿಯೂ ಈ ಲಜ್ಜಾ ಎಂಬುದು ಸ್ತ್ರೀಯರಿಗೆ ಒಂದು ವಿಶೇಷವಾದ ರಕ್ಷಣಾ ಕವಚ, ಆಭರಣ ಅಂತ ಹೇಳುತ್ತಾರೆ. ಹಾಗೆ ಸ್ತ್ರೀಯರು ಲಜ್ಜಾರೂಪದಿಂದ ಇದ್ದರೇನೆ ಅವರಿಗೆ ಗೌರವ ಅಂತ. ಅದಕ್ಕಾಗಿ ಒಂದು ಮಾತನ್ನು ಹೇಳ್ತಾರೆ, ವಿನಾವ್ಯಾಕರಣ ಭಾಷಾ ಲಜ್ಜಾರಹಿತ ಸ್ತ್ರೀವತ್ ಅಂತ. ವ್ಯಾಕರಣ ಇಲ್ಲದೇ ಇರತಕ್ಕಂಥ ಭಾಷಣ ಲಜ್ಜೆ ಇಲ್ಲದ ಸ್ತ್ರೀಯಂತೆ ಅಂತ ಹೇಳಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮಾನವಂತ ಸ್ತ್ರೀಗೆ ಲಜ್ಜೆ ಅನ್ನುವಂಥದ್ದು ದೊಡ್ಡದಾದಂಥ ಆಭರಣ, ರಕ್ಷಾ ಕವಚ, ಗೌರವವನ್ನು ತಂದುಕೊಡುತ್ತೆ. ಅದು ಲಕ್ಷ್ಮೀ ಸ್ವರೂಪವಾಗಿರುವಂಥ ಗುಣ ಅಂತ ಹೇಳಿ ಅದು ಈ ಕಾಲಮಾನದಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು ಎಷ್ಟರ ಮಟ್ಟಿಗೆ ಇದೆ ಅನ್ನುವುದನ್ನು. ಹೀಗಾಗಿ ಉತ್ತಮ ಸ್ತ್ರೀಯರು ಅವರು ಲಜ್ಜೆಯನ್ನು ಹೊಂದಿದ್ದಾರೆ ಅಂದರೆ ಅವರಲ್ಲಿ ಲಕ್ಷ್ಮೀ ಸ್ವರೂಪಳಾಗಿ ಶ್ರೀಮಾತೆ ಲಜ್ಜಾರೂಪದಿಂದ ಸ್ಥಿತಳಾಗಿದ್ದಾಳೆ ಅಂತ. ಇನ್ನು ಮತ್ತೊಂದು ಅರ್ಥದಲ್ಲಿ ಲಜ್ಜಾ ಅಂತಂದರೆ ಅಧರ್ಮಯುಕ್ತವಾದ ಕೆಟ್ಟ ಕೆಲಸಗಳನ್ನು ಮಾಡುವುದರಿಂದ ಹಿಂದೆ ಬೀಳುವುದು, ಮಾಡದೇ ಹೋಗುವಂಥದ್ದು ಲಜ್ಜಾ ಅಂತ ಹೇಳ್ತಾರೆ. ಅಂದರೆ ಯಾರಲ್ಲಿ ಈ ಸದ್ಗುಣ ಇದೆಯೋ,
ಅವರಲ್ಲಿ ಅಮ್ಮ ಲಜ್ಜಾರೂಪದಿಂದ ಇದ್ದು ಅಧರ್ಮಯುಕ್ತವಾದ ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರಚೋದನೆ ಮಾಡುವುದಿಲ್ಲ, ತಪ್ಪು ಅಂತ ಎಚ್ಚರಿಕೆ ಕೊಡ್ತಾಳೆ. ಅದನ್ನು ಆತ ಪಾಲಿಸ್ತಾನೆ ಅಂತ. ಮಗದೊಂದು ಪರಮಾರ್ಥ. ಲಜ್ಜಾ ಅಂತಂದರೆ ಮುದುಡಿಕೊಳ್ಳುವುದು ಅಂತ. ಯಾವಾಕೆ ಲಾಸ್ಯ ಪ್ರಿಯಳಾಗಿದ್ದು ಲಯಕರಿಯಾಗಿದ್ದಾಳೋ ಅವಳೇ ಈ ಸಮಸ್ತವನ್ನ ತನ್ನಲ್ಲಿ ಅಡಗಿಸಿಕೊಂಡು ಬಿಡ್ತಾಳೆ, ಮುದುಡಿಕೊಂಡು ಬಿಡ್ತಾಳೆ ಅಂತ ಹೇಳುತ್ತಾ ಇದ್ದಾರೆ. ಇನ್ನು ತ್ರಿಶತಿಯಲ್ಲಿ ಒಂದು ಉತ್ತಮವಾದ ಚಿಂತನೆ, ಲಜ್ಜಾಪದ ಸಮಾರೂಢ ಲಂಪಟ ಲಕುಲೇಶ್ವರಿ ಅಂತ ಹೇಳಿ ಅಮ್ಮನನ್ನು ಕೀರ್ತಿಸಿದ್ದಾರೆ. ಅಂದರೆ ಶ್ರೀಮಾತೆಯು ಲಜ್ಜಾರೂಢಳಾಗಿ ಸ್ಥಿತಳಾಗಿ ಕುಳಿತಿದ್ದಾಳೆ ಅಂತ ಹೇಳಿ. ಅಂದರೆ ಹ್ರೀಂಕಾರ ಸಮಾರೂಢ ಅನ್ನುವ ಅರ್ಥವನ್ನು, ಇದರ ಒಳ ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಂದರೆ ಹ್ರೀಂಕಾರದಲ್ಲಿ ಅಮ್ಮ ಸ್ಥಿತಳಾಗಿದ್ದಾಳೆ. ಮತ್ತೆ ಹ್ರೀಂ ಅನ್ನುವಂಥದ್ದೇ ಎಲ್ಲವನ್ನ ಲಯ ಮಾಡಿಕೊಳ್ಳುವಂಥ ಅಕ್ಷರವಾಗಿದೆ. ಹೀಗಾಗಿ ಲಯಕರಿ ಅಂದರೆ ಹ್ರೀಂಕಾರಿ ಅನ್ನುವ ಅರ್ಥವನ್ನು ಇಲ್ಲಿ ಜ್ಞಾನಿಗಳು ನಮಗೆ ತಿಳಿಸ್ತಾ ಹೋಗ್ತಾರೆ. 741ನೆಯ ಲಲಿತೆಯ ಶ್ರೀನಾಮ ರಂಭಾದಿವಂದಿತ. ಅಮ್ಮನಿಗೆ ಪೂಜಿಸುವಂಥ, ನಮಸ್ಕರಿಸುವಂಥ, ಸದಾಕಾಲ ಭಕ್ತಿಯಿಂದ ಸೇವಿಸುವಂಥ ಅನೇಕ ಮಂದಿ ಭಕ್ತ ವೃಂದರಿದ್ದಾರೆ. ಅವರಲ್ಲಿ ರಂಭಾದಿ ಅನೇಕ ಅಪ್ಸರ ಸ್ತ್ರೀಯರು ಇದ್ದಾರೆ. ಅಂತಹ ರಂಭಾದಿ ಅಪ್ಸರ ಸ್ತ್ರೀಯರಿಂದ ವಂದಿತಳಾದವಳು ಶ್ರೀಮಾತೆ. ಆದ್ದರಿಂದ ರಂಭಾದಿ ವಂದಿತ. ಮಂತ್ರಶಾಸ್ತ್ರದಲ್ಲಿ ಹೃಲ್ಲೇಖ ಅನ್ನುವ ಮಂತ್ರವಿದೆ. ಅದಕ್ಕೆ ರಂಭಾ ಅನ್ನುವ ಹೆಸರೂ ಇದೆ ಅಂತ ಹೇಳಿ ಮಂತ್ರಶಾಸ್ತ್ರಜ್ಞರು ಹೇಳಿದ್ದಾರೆ. ಹಿಂದೆ ನಾವು ಈ ಹೃಲ್ಲೇಖ ಅನ್ನುವಂಥ ಬೀಜಾಕ್ಷರವನ್ನು ಮಾತನಾಡಿದ್ದವನ್ನು ನೆನಪು ಮಾಡಿಕೊಳ್ಳಬೇಕು. ಹೃಲ್ಲೇಖ ಅಂತಂದರೆ ಹ್ರೀಂಕಾರ ಬೀಜಾಕ್ಷರ ಅಂತ. ಹೀಗಾಗಿ ರಂಭಾದಿವಂದಿತ ಅಂತಂದ್ರೆ ಅರ್ಥ ಹ್ರೀಂಕಾರವೇ ಮೊದಲಾದ ಅನೇಕ ಬೀಜಾಕ್ಷರಗಳಿಂದ ಅಮ್ಮ ವಂದಿತಳಾಗಿದ್ದಾಳೆ ಅನ್ನುವ ಅರ್ಥವನ್ನು ಹೇಳ್ತಾ ಇದ್ದಾರೆ. ಮಗದೊಂದು ಸುಂದರವಾದ ಚಿಂತನೆಯನ್ನು ಕೊಡುತ್ತಾರೆ. ಈ ರಂಭಾದಿಗಳು ಹೇಗೆ ಬಂದರು ಅನ್ನುವುದಕ್ಕಾಗಿ ಒಮ್ಮೆ ಬ್ರಹ್ಮದೇವ ಜಗನ್ಮಾತೆಯ ಪಾದದ ಧೂಳನ್ನೆಲ್ಲ ಶೇಖರಣೆ ಮಾಡಿ ಆ ಜಗನ್ಮಾತೆಗೆ ಅಭಿಷೇಕ ಮಾಡಿದ ಶುದ್ಧೋದಕ ಮಹಾತೀರ್ಥವನ್ನು ಸ್ವೀಕರಿಸಿ ಆ ಧೂಳನ್ನು ಆ ಶುದ್ಧೋದಕದಿಂದ ತೀರ್ಥದಿಂದ ಕಲಿಸಿ ಬೊಂಬೆಯನ್ನ ಮಾಡಿ ಪ್ರಾಣ ಸೂಕ್ತವನ್ನು ಪಠಣೆ ಮಾಡ್ತಾನಂತೆ. ಹಾಗೆ ಮಾಡ್ತಾ ಇದ್ದ ಹಾಗೆ ಆ ಮಣ್ಣಿನ ಗೊಂಬೆಗಳೆಲ್ಲ ಅತ್ಯಂತ ಪರಮ ಸುಂದರಿಯರಾದ ಅಪ್ಸರ ಸ್ತ್ರೀಯರಾಗಿ ನಿಂತರಂತೆ. ಆ ಅಪ್ಸರ ಸ್ತ್ರೀಯರಾಗಿ ನಿಂತವರೇ ರಂಭಾದಿ ಅನೇಕ ಅಪ್ಸರ ದೇವತೆಗಳು ಅಂತ ಹೇಳಿ. ಹೀಗಾಗಿ ಆ ಜಗನ್ಮಾತೆಯ ಆ ಮಹಾ ತ್ರಿಪುರ ಸುಂದರಿಯ ಪಾದದ ಧೂಳಿನಿಂದ ಸೃಷ್ಟಿಯಾದಂತಹ ಈ ರಂಭಾ, ಊರ್ವಶಿ ಇತ್ಯಾದಿ ಅಪ್ಸರ ಸ್ತ್ರೀಯರೇ ಇಷ್ಟೊಂದು ಸುಂದರವಾಗಿರಬೇಕಾದರೆ, ಇಷ್ಟೊಂದು ಮನೋಹರವಾಗಿರಬೇಕಾದರೆ, ಇನ್ನು ಆ ಜಗನ್ಮಾತೆ ಆ ತ್ರಿಪುರ ಸುಂದರಿ ಇನ್ಹ್ಯಾಗಿದ್ದಿರಬೇಕು ನಮಗೆ ಊಹೆಗೂ ನಿಲಕಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಂತಹ ಮಹಾ ತ್ರಿಪುರ ಸುಂದರಿಯ ಪಾದದ ಧೂಳಿನಿಂದ ಬಂದಂತಹ ಅನೇಕ ಅಪ್ಸರ ಸ್ತ್ರೀಯರಿಂದ ವಂದಿತಳಾದವಳು ಆ ಮಹಾ ತ್ರಿಪುರ ಸುಂದರಿ. ಆದ್ದರಿಂದ ಜಗನ್ಮಾತೆಯನ್ನ ರಂಭಾದಿ ವಂದಿತ ಅಂತ ಹೇಳಿ ಕೀರ್ತಿಸಿದ್ದಾರೆ. ಆತ್ಮೀಯರೇ, ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.